ನಿಮ್ಮನ್ನ ಪ್ರೀತಿಸೋರು ನಿಮ್ಮನ್ನ ಮರ್ತಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಏನೇನು ಚೇಂಜಸ್ ಇರುತ್ತೆ, ಅವರಲ್ಲಿ ಏನೆಲ್ಲ ಲಕ್ಷಣಗಳಿರುತ್ತೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಬೇಗ 49K ಕಂಪ್ಲೀಟ್ ಆಗಿ 50 ಆಗಲಿ ಅಂತ ಹೇಳ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಚಾರ್ಜಸ್ ಇರುತ್ತೆ ಕೌನ್ಸಿಲಿಂಗಿಗೆ. ಆ್ಯಂಡ್ ನೊಂದಿದ್ರೆ ಬ್ರೇಕಪ್ ಆಗಿ ಅದರಿಂದ ಆಚೆ ಬರೋಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ಗೆ ವಾಟ್ಸಪ್ಪಲ್ಲಿ PDF ಅಂತ ನೀವು ಮೆಸೇಜ್ ಮಾಡಿದ್ರೆ PDF ಕಳಿಸ್ಕೊಡ್ತೀನಿ. ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಓಕೆ, ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಹಳೆಯ ನೆನಪುಗಳನ್ನು ಹೇಳ್ತಾರೆ. ನೋಡಿ, ನಿಮ್ಮನ್ನು ಯಾವುದೋ ಒಬ್ಬ ವ್ಯಕ್ತಿ ಅಥವಾ ಎಕ್ಸ್ ಲವ್ವರ್ ಅಂತ ಏನು ಹೇಳ್ತೀರಿ, ಅಥವಾ ಪ್ರೆಸೆಂಟಲ್ಲಿ ಲವ್ವರ್ ಇದ್ದು ಗ್ಯಾಪ್ ಆದಮೇಲೆ ತುಂಬ ದಿನ ಆದಮೇಲೆ ಮೀಟ್ ಆಗಿರ್ತೀರಾ ಅಂತ ಹೇಳಿದ್ರೆ ಹಳೆ ನೆನಪುಗಳನ್ನು ತುಂಬ ಹೇಳ್ತಿರ್ತಾರೆ ನಿಮ್ಮ ಹತ್ರ. ನೀವು ಸುತ್ತಾಡಿರೋದು, ಓಡಾಡಿರೋದು, ಸಮಯ ಕಳೆದಿರೋದು, ಇದೆಲ್ಲದ್ರ ಬಗ್ಗೆ ತುಂಬ ಮಾತಾಡ್ತಾ ಬರ್ತಾರೆ. ಆ ನೆನಪುಗಳನ್ನು ನಿಮ್ಗಿನ್ನ ಜಾಸ್ತಿ ನೆನಪಿಟ್ಕೊಂಡಿರ್ತಾರೆ ಅಲ್ವಾ. ಸೊ ದಿಸ್ ಇಸ್ ದ ಫಸ್ಟ್ ಪಾಯಿಂಟ್. ಅವ್ರು ಇನ್ನೂ ನಿಮ್ಮನ್ನು ಮರ್ತಿಲ್ಲ, ತುಂಬ ನೆನಪಿಟ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಲೈಕ್ ನಿಮ್ಮ ಬರ್ತ್ಡೇ ಅಥವಾ ಇಂಪಾರ್ಟೆನ್ಸ್ ಡೇಟ್ಸ್ನ ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರೆ. ಯಾರು ವಿಶ್ ಮಾಡದೆ ಹೋದರೂ ನಿಮ್ಮ ಬರ್ತ್ಡೇ ಡೇಟನ್ನು ಅವ್ರು ನೆನಪಿಟ್ಕೊಂಡು ನಿಮ್ಮನ್ನು ವಿಶ್ ಮಾಡ್ತಾರೆ. ಅಥವಾ ಬೇರೆ ಇನ್ನೇನು ಇಂಪಾರ್ಟೆನ್ಸ್ ಇತ್ತು ಅಂತ ಹೇಳಿದ್ರೆ ನಿಮ್ಮ ಡೇಟ್ಸ್ಗಳ ಲೈಕ್ ದಿನಾಂಕದಲ್ಲಿ, ಅದನ್ನು ಕೂಡ ಅವರು ಯಾವುದೇ ಕಾರಣಕ್ಕೆ ಮರ್ತಿರಲ್ಲ. ಆ ಟೈಮಿಗೆ ಆನ್ ಟೈಮಲ್ಲಿ ನಿಮಗೆ ಫಸ್ಟ್ ವಿಶ್ ಮಾಡ್ತಾರೆ, ನೆನಪು ಮಾಡ್ತಾರೆ, ರೀಕಾಲ್ ಮಾಡ್ತಾರೆ. ಅಂಡ್ ಕಾಳಜಿನೂ ಕೂಡ ವಹಿಸ್ತಾರೆ ತುಂಬ ಚೆನ್ನಾಗಿ. ದಿಸ್ ಈಸ್ ಸೆಕೆಂಡ್ ಪಾಯಿಂಟ್. ಓಕೆ, ಥರ್ಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ನಾನು ಶಾರ್ಟಾಗಿ ಹೇಳ್ತಾ ಹೋಗ್ತಿದ್ದೀನಿ. ಸೊ ಏನಕ್ಕೆ ಅಂತ ಹೇಳಿದ್ರೆ ಎಷ್ಟು ನೀಡ್ ಇದೆಯೋ ವಿಡಿಯೋಗೆ ಅಷ್ಟೇ ನಾನು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾ ಲೈಕ್ ಆಕ್ಟಿವಿಟೀಸ್ ಗಮನಿಸ್ತಾರೆ. ಸೋಷಿಯಲ್ ಮೀಡಿಯಾ ಆಕ್ಟಿವಿಟೀಸ್ ಅಂತ ಹೇಳಿದ್ರೆ ಲೈಕ್ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ಫೋಟೋಗಳನ್ನು ಹಾಕ್ತಿರ್ತೀರಿ, ಎಷ್ಟು ಆನ್ಲೈನಲ್ಲಿ ಇರ್ತೀರಿ, ಯಾವಾಗ ಆಫ್ಲೈನಲ್ಲಿ ಇರ್ತೀರಿ, ನಿಮ್ಮನ್ನೆಲ್ಲ ಅಬ್ಸರ್ವೇಷನ್ ಮಾಡ್ತಾ ಇರ್ತಾರೆ. ಬಿಕಾಸ್ ಅವ್ರು ನಿಮ್ಮನ್ನು ಮರ್ತಿರಲ್ಲ, ಪ್ರೆಸೆಂಟಲ್ಲಿ ಅವ್ರ ಮೈಂಡಲ್ಲಿ ನೀವು ಇರ್ತೀರಾ. ಅದಕ್ಕೋಸ್ಕರ ಅವ್ರು ಎಲ್ಲನೂ ಕೂಡ ಆ್ಯಕ್ಟಿವಿಟೀಸ್ನ ಚೆಕ್ ಮಾಡ್ತಿರ್ತಾರೆ, ಪಿನ್ ಟು ಪಿನ್ ಚೆಕ್ ಮಾಡ್ತಾರೆ. ಬಿಕಾಸ್ ನೀವು ಅವ್ರಿಗೆ ಬೇಕಾಗಿರೋದಕ್ಕೇ ಆ ಥರ ಅವರು ನಿಮ್ಮ ಆ್ಯಕ್ಟಿವಿಟೀಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಮಾಡ್ತಾ ಬರ್ತಾ ಇರೋದು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಕಾರಣವಿಲ್ಲದೆ ಮೆಸೇಜ್ ಮಾಡ್ತಾರೆ. ಕಾರಣ ಇಲ್ದಿರ ಸೊ ನಿಮ್ಗೆ ಹೇಗಿದ್ದೀರಿ, ಊಟ ಆಯ್ತಾ, ತಿಂಡಿ ಆಯ್ತಾ, ಸುಮ್ಮನೆ ನಿಮ್ಗೆ ಮೆಸೇಜ್ಗಳು ಮಾಡ್ತಾ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮರ್ತಿಲ್ಲ, ಮನಸ್ಸಲ್ಲಿ ಇದ್ದೀರಾ ಅಂತ ಅರ್ಥ. ನಿಮಗೆ ಮಾತಾಡಿಸ್ಬೇಕು ಅನ್ನೋದಕ್ಕೆ ಕಾಯ್ತಿರ್ತಾರೆ. ಮಾತಾಡ್ಸಿದ್ರೆ ಅವ್ರಿಗೆ ಖುಷಿ ಸಿಗ್ತಾ ಇರುತ್ತೆ. ಸೊ ಇದೆಲ್ಲ ರೀಸನ್ಸ್ ಇರುತ್ತೆ. ಅದಕ್ಕೆ ಕಾರಣ ಇಲ್ದಿರ ಅವ್ರು ಏನು ಮಾಡ್ತಾರೆ, ಮೆಸೇಜ್ಗಳನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ನಿಮ್ಮ ಬಗ್ಗೆ ಕೇಳಕ್ಕೆ ಶುರು ಮಾಡ್ತಾರೆ, ಪರ್ಸನಲಿ ಟೇಕ್ ಕೇರ್ ತಗೊಳ್ತಾರೆ. ಇದೆಲ್ಲನೂ ಕೂಡ ನಡೆಯುತ್ತೆ ಯಾವಾಗ ಮರಿದೇ ಇದ್ದಾಗ. ಓಕೆ, ಎಷ್ಟೋ ಜನ ಮರ್ತಿರೋರು ನೀವು ಹಂಗಿದ್ರಲ್ವಾ, ನೀವು ಆ ಥರ ಇರಲ್ಲ. ಇವ್ರು ನೀವು ಅನ್ನೋದಕ್ಕಿಂತ ಎಲ್ಲಾನು ಜಾತಕನೇ ಹೇಳ್ಬಿಡ್ತಾರೆ. ಅಷ್ಟು ಪಿನ್ ಟು ಪಿನ್ ಎಕ್ಸಲೆಂಟಾಗಿ ನೆನ್ಪಿಟ್ಕೊಂಡಿರ್ತಾರೆ. ಬಿಕಾಸ್ ನೀವು ಬೇಕಿತ್ತು ಅವ್ರ ಲೈಫಲ್ಲಿ ಅಂತ. ನೆಕ್ಸ್ಟ್ ಪಾಯಿಂಟ್, ಲಾಸ್ಟ್ ಪಾಯಿಂಟ್ ಅಂದರೆ ಮ್ಯೂಚುವಲ್ ಫ್ರೆಂಡ್ಸ್ ಮೂಲಕ ನಿಮ್ಮ ಬಗ್ಗೆ ಕೇಳ್ತಾರೆ. ಎಕ್ಸಾಂಪಲ್, ಈಗ ತುಂಬ ದಿನ ಆಯಿತು, ಈಗ ಪ್ರೆಸೆಂಟಲ್ಲಿ ಅಪ್ಡೇಟ್ ಸಿಕ್ಕಿಲ್ಲ, ಕೇಳಬೇಕು ಮಾಡಬೇಕು ಅಂತ ಹೇಳಿದ್ರೆ ಲೈಕ್ ಮ್ಯೂಚುವಲ್ ಜೊತೆಗಿರೋ ಫ್ರೆಂಡ್ಸ್, ಇನ್ನೊಬ್ರು ನಿಮಗೆ ಪರಿಚಯ ಇರೋ ಅವ್ರಿಗೆ ಪರಿಚಯ ಇರೋ ಫ್ರೆಂಡ್ಸ್ ಬಗ್ಗೆ ನಿಮ್ಮ ಬಗ್ಗೆ ಕೇಳಿ ತಿಳ್ಕೊಳ್ತಾರೆ. ಏನು ಮಾಡ್ತಿದ್ದಾರೆ, ಹೆಂಗಿದ್ದಾರೆ, ಪ್ರೆಸೆಂಟ್ ಲೈಫ್ ಹೇಗಿದೆ, ಅವ್ರ ಲೈಫಲ್ಲಿ ಹ್ಯಾಪಿ ಇದ್ದಾರಾ, ಸಕ್ಸಸ್ ಆಗಿದ್ದಾರಾ, ಫೇಲ್ಯೂರ್ ಇದ್ದಾರಾ, ಎಲ್ಲನೂ ಕೇಳ್ತಾರೆ. ಓವರಾಲ್ ಕೇಳ್ಬಿಟ್ಟು ನಿಮ್ಮ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಇಂಟ್ರೆಸ್ಟ್ ಸಿಕ್ಕಾಬಟ್ಟೆ ಇರುತ್ತೆ. ಸೊ ಇದಿಷ್ಟು ಪಾಯಿಂಟ್ಸನ್ನು ನೋಡ್ಕೊಳ್ಳಿ ನೀವು. ಸೊ ಇದಿಷ್ಟು ಪಾಯಿಂಟ್ಸ್ ಇತ್ತು ಅಂತ ಹೇಳಿದ್ರೆ ಯಾವುದೇ ಒಬ್ಬ ಫ್ರೆಂಡ್ ಆಗಲಿ, ಲವರ್ ಆಗಲಿ, ಅಥವಾ ಯಾರೇ ಆಗಲಿ ನಿಮ್ಮನ್ನು ಮರ್ತಿಲ್ಲ, ಅವ್ರು ಇನ್ನೂ ಸ್ಟಿಲ್ ಅವ್ರ ಮೈಂಡಲ್ಲಿ ನೆನ್ಪಿಟ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ. ಅರ್ಥ ಆಯ್ತಾ? ನೋಡ್ತಾ ಇರೋರೆಲ್ರಿಗೂ ಐ ಥಿಂಕ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಅನಿಸಿಕೆನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ಬಾಯ್.